ಹೋರಾಟದ ಸ್ಥಳದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸುದ್ದಿ ಬಂದಿದೆ. ಎಷ್ಟು ಖುಷಿ ಆಗ್ತದೆ ವಿದ್ಯಾರ್ಥಿ ಹೋರಾಟಕ್ಕೆ? ಖುಷಿ ಆಗ್ತಾ ಇದೆ ನಿಜ, ಆದರೆ ಇದೊಂದು ತಾತ್ಕಾಲಿಕವಾದ ಖುಷಿ. ಸೊ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನಿದೆ ಅದೇನೋ ವಿದ್ಯಾರ್ಥಿಗಳಿಗೆ ಮುಂದೆ ಒಳ್ಳೆಯದಾಗಲಿ, ಯುವಕರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಬಂದಿಲ್ಲ. ಅದು ಬಂದಿರುವಂಥದ್ದು ಹೋರಾಟದ ಪ್ರೆಷರಿಂದ, ಜೊತೆಗೆ ಅನಿವಾರ್ಯ ಆಗುತ್ತೆ. ಸೊ ನಾವು ರಾಜೀನಾಮೆ ಕೊಡೋದು ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿರೋದ್ರಿಂದ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು ಹೋರಾಟದ ಮೊದಲ ಭಾಗ ಅಷ್ಟೇ. ಸೊ ಈ ಹೋರಾಟ ನಿರಂತರವಾಗಿರಬೇಕು, ಮುಂದೆ ಸಾಗಬೇಕು ಅಂತ ಬಯಸ್ತೀವಿ. ಅಂದ್ಕೊಂಡಿದ್ರೆ ನೀವು? ಖಂಡಿತ ಅಂದ್ಕೊಂಡಿದ್ವಿ. ಯಾಕಂದರೆ ಹೋರಾಟದ ಪಿಚ್ಚು, ಹೋರಾಟದ ಫ್ಲೋ ಆ ಥರ ಇತ್ತು. ಗೌರ್ಮೆಂಟ್ ಯಾವಾಗಲೂ ಹೋರಾಟ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂತ ಅಬ್ಸರ್ವ್ ಮಾಡ್ತಾರೆ. ಹೋರಾಟ ಇನ್ಕ್ರೀಸ್ ಆಗುವಂಥ ಎಲ್ಲ ಲಕ್ಷಣಗಳು ದೇಶದಾದ್ಯಂತ ಇತ್ತು. ಹಾಗಾಗಿನೇ ಈ ಕ್ರಮ ಜರುಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹೋರಾಟಗಾರರು ಟೆರ್ರಿಸ್ಟು ಅಂತ ಹೇಳುವಂಥವ್ರು ಅದು ಒಂದು ಕುತಂತ್ರ. ಸೊ ಭಗತ್ ಸಿಂಗ್ನ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬ್ರಿಟಿಷರು ಹೇಳಿದ್ದು ಭಗತ್ ಸಿಂಗ್ ಒಬ್ಬ ಭಯೋತ್ಪಾದಕ ಅಂಥೇಳಿ. ಸೊ ಇವರು ಕೂಡ ಅದೇ ಸ್ಟ್ರಾಟಜಿಯನ್ನು ಉಪಯೋಗಿಸಿದ್ದಾರೆ. ಸೊ ಇಲ್ಲಿ ಅಧಿಕಾರದ ಕುರ್ಚಿ ಸೇಮು, ಅಧಿಕಾರ ಮಾಡುವಂಥ ಜನ ಮಾತ್ರ ಬದಲಾಗಿದ್ದಾರೆ. ಖಂಡಿತ ಇದೊಂದು ಮೊದಲ ಹೆಜ್ಜೆ ಆಗಿರೋದ್ರಿಂದ ಜನಕ್ಕೆ ಯಾವಾಗಲೂ ಪ್ರೇರಣೆ ಭಾಳ ಮುಖ್ಯ. ಸೊ ಈ ಹೋರಾಟ ದೊಡ್ಡ ಪ್ರೇರಣೆ ಆಗಿದೆ. ಯಾಕಂದರೆ ನೀವು ಈಗಾಗಲೇ ಹೇಳ್ದಂಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಜೊತೆಗೆ ಹೋರಾಟ ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದು ಜನಕ್ಕೆ ಗೊತ್ತಿದೆ. ಅದು ಮಾತ್ರ ಅಲ್ಲ, ಭಾರತದ ಮಣ್ಣಿನ ಗುಣನೇ ಸ್ವತಂತ್ರದಿಂದ, ಅಂದರೆ ಸ್ವತಂತ್ರ ಹೋರಾಟದಿಂದ ಯಶಸ್ಸನ್ನು ಪಡೆದ ಗುಣ. ಸೊ ಸ್ವತಂತ್ರ ಹೋರಾಟದಿಂದ ಯಶಸ್ಸನ್ನು ಪಡೆದ ಗುಣ ಇರೋ ಮಣ್ಣಿನ ಮಕ್ಕಳು ಹೋರಾಟವನ್ನು ಮುಂದುವರಿಸ್ತಾರೆ. ಅವಶ್ಯಕತೆ ಬಂದಾಗ ಖಂಡಿತ ಈ ರೀತಿ ಮತ್ತೆ ಬೀದಿಗೆ ಬರ್ತಾರೆ. ಹೋರಾಟದ ಸ್ಥಳದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸುದ್ದಿ ಬಂದಿದೆ. ಎಷ್ಟು ಖುಷಿ ಆಗ್ತದೆ ವಿದ್ಯಾರ್ಥಿ ಹೋರಾಟಕ್ಕೆ? ಖುಷಿ ಆಗ್ತಾ ಇದೆ ನಿಜ, ಆದರೆ ಇದೊಂದು ತಾತ್ಕಾಲಿಕವಾದ ಖುಷಿ. ಸೊ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನಿದೆ ಅದೇನೋ ವಿದ್ಯಾರ್ಥಿಗಳಿಗೆ ಮುಂದೆ ಒಳ್ಳೆಯದಾಗಲಿ, ಯುವಕರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಬಂದಿಲ್ಲ. ಅದು ಬಂದಿರುವಂಥದ್ದು ಹೋರಾಟದ ಪ್ರೆಷರಿಂದ, ಜೊತೆಗೆ ಅನಿವಾರ್ಯ ಆಗುತ್ತೆ. ಸೊ ನಾವು ರಾಜೀನಾಮೆ ಕೊಡೋದು ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿರೋದ್ರಿಂದ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು ಹೋರಾಟದ ಮೊದಲ ಭಾಗ ಅಷ್ಟೇ. ಸೊ ಈ ಹೋರಾಟ ನಿರಂತರವಾಗಿರಬೇಕು, ಮುಂದೆ ಸಾಗಬೇಕು ಅಂತ ಬಯಸ್ತೀವಿ. ಅಂದ್ಕೊಂಡಿದ್ರೆ ನೀವು? ಖಂಡಿತ ಅಂದ್ಕೊಂಡಿದ್ವಿ. ಯಾಕಂದರೆ ಹೋರಾಟದ ಪಿಚ್ಚು, ಹೋರಾಟದ ಫ್ಲೋ ಆ ಥರ ಇತ್ತು. ಗೌರ್ಮೆಂಟ್ ಯಾವಾಗಲೂ ಹೋರಾಟ ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂತ ಅಬ್ಸರ್ವ್ ಮಾಡ್ತಾರೆ. ಹೋರಾಟ ಇನ್ಕ್ರೀಸ್ ಆಗುವಂಥ ಎಲ್ಲ ಲಕ್ಷಣಗಳು ದೇಶದಾದ್ಯಂತ ಇತ್ತು. ಹಾಗಾಗಿನೇ ಈ ಕ್ರಮ ಜರುಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹೋರಾಟಗಾರರು ಟೆರ್ರಿಸ್ಟು ಅಂತ ಹೇಳುವಂಥವ್ರು ಅದು ಒಂದು ಕುತಂತ್ರ. ಸೊ ಭಗತ್ ಸಿಂಗ್ನ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬ್ರಿಟಿಷರು ಹೇಳಿದ್ದು ಭಗತ್ ಸಿಂಗ್ ಒಬ್ಬ ಭಯೋತ್ಪಾದಕ ಅಂಥೇಳಿ. ಸೊ ಇವರು ಕೂಡ ಅದೇ ಸ್ಟ್ರಾಟಜಿಯನ್ನು ಉಪಯೋಗಿಸಿದ್ದಾರೆ. ಸೊ ಇಲ್ಲಿ ಅಧಿಕಾರದ ಕುರ್ಚಿ ಸೇಮು, ಅಧಿಕಾರ ಮಾಡುವಂಥ ಜನ ಮಾತ್ರ ಬದಲಾಗಿದ್ದಾರೆ. ಖಂಡಿತ ಇದೊಂದು ಮೊದಲ ಹೆಜ್ಜೆ ಆಗಿರೋದ್ರಿಂದ ಜನಕ್ಕೆ ಯಾವಾಗಲೂ ಪ್ರೇರಣೆ ಭಾಳ ಮುಖ್ಯ. ಸೊ ಈ ಹೋರಾಟ ದೊಡ್ಡ ಪ್ರೇರಣೆ ಆಗಿದೆ. ಯಾಕಂದರೆ ನೀವು ಈಗಾಗಲೇ ಹೇಳ್ದಂಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಜೊತೆಗೆ ಹೋರಾಟ ಮಾಡಿದ್ರೆ ಫಲ ಸಿಗುತ್ತೆ ಅನ್ನೋದು ಜನಕ್ಕೆ ಗೊತ್ತಿದೆ. ಅದು ಮಾತ್ರ ಅಲ್ಲ, ಭಾರತದ ಮಣ್ಣಿನ ಗುಣನೇ ಸ್ವತಂತ್ರದಿಂದ, ಅಂದರೆ ಸ್ವತಂತ್ರ ಹೋರಾಟದಿಂದ ಯಶಸ್ಸನ್ನು ಪಡೆದ ಗುಣ. ಸೊ ಸ್ವತಂತ್ರ ಹೋರಾಟದಿಂದ ಯಶಸ್ಸನ್ನು ಪಡೆದ ಗುಣ ಇರೋ ಮಣ್ಣಿನ ಮಕ್ಕಳು ಹೋರಾಟವನ್ನು ಮುಂದುವರಿಸ್ತಾರೆ. ಅವಶ್ಯಕತೆ ಬಂದಾಗ ಖಂಡಿತ ಈ ರೀತಿ ಮತ್ತೆ ಬೀದಿಗೆ ಬರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.